ಎರಡಕ್ಷರಗಳ ಪದವು ತಾಯಿಯಾದವಳ ಅಂತಃಕರಣದಲ್ಲಿ ಮಮತೆಯ ಹೊಸರು ವಸಂತದಂತೆ. ಅಮ್ಮ ಏನಪ್ಪ, ಸರ್ವಜ್ಞರು, ಸರ್ವ ಲೋಕಗಳಲ್ಲೂ ನೆಲೆಯಾದದು, ಸರಿ ಯಾವ ಲೋಕದಲ್ಲಿ ಏನು ನಡೆಯುತ್ತದೆ ಎನ್ನುವಂತಹ ಸತ್ಯ ಸಂಗತಿ ಇನ್ನೊಬ್ಬರು ಹೇಳಿ ಆಗಬೇಕಾಗಿಲ್ಲ. ಎಲ್ಲವೂ ನಿನ್ನ ಅರಿವಿಗೆ ತಿಳಿದಿದೆ. ಆದರೂ ಮಕ್ಕಳಾದಂತಹ ನಮ್ಮ ಬಾಯಿಗಳೇ ಕೇಳಿ ತಿಳಿದುಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದ್ದೇನಮ್ಮ. ದುಃಖವನ್ನು ಇನ್ನೊಬ್ಬರಲ್ಲಿ ಹೇಳಿಕೊಂಡ್ರೆ ಹೃದಯ ಹಗುರವಾಗ್ತದೆ, ಸಂತೋಷವನ್ನು ಹೇಳಿಕೊಂಡ್ರೆ ಅದು ಹೆಚ್ಚುವುದಕ್ಕೆ ಸಾಧ್ಯವಿದೆ. ಅಮ್ಮ ಏನಪ್ಪ, ದುಷ್ಟ ಮಹಿಷನನ್ನು ಕೊಂದು ಮತ್ತೆ ಸ್ವರ್ಗದ ಅಧಿಕಾರವನ್ನು ಕೊಡಿಸಿದ್ದೆ, ನೆಮ್ಮದಿಯಿಂದ ಇದ್ದೆವು. ಸತ್ಯ ಶುಂಭ ನಿಶುಂಭ ಎನ್ನುವಂತಹ ಅಣ್ಣ ತಮ್ಮಂದಿರು ದುಷ್ಟ ರಾಕ್ಷಸರನ್ನೊಡಗೂಡಿಕೊಂಡು ಸ್ವರ್ಗಕ್ಕೆ ಲಗ್ಗೆ ಯುದ್ಧ ಮಾಡಿದೆವು. ನಮ್ಮ ಪಾಲಿಗೆ ಸೋಲು ಆಯ್ತಮ್ಮ, ಸೋಲಾಯಿ. ಅಮ್ಮ ಸಾಮಾನ್ಯನಲ್ಲ, ಮಹಿಷನಿಗಿಂತ ಪರಾಕ್ರಮದಲ್ಲಿ 100 ಮಾಡಿ ಹೆಚ್ಚಿನ ಅಧಿಕಾರ ತಪ್ಪಿ ಹೋಯಿತು ಅಂತ ದುಃಖವಲ್ಲ, 3 ಲೋಕಗಳನ್ನು ಅಧರ್ಮದ ಎಡೆಗೆ ಹೋಗುವ ಹಾಗೆ ಮಾಡ್ತಾ ಇದ್ದಾರೆ. ಸಜ್ಜನರಂತೂ ಕಷ್ಟದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಫಲದಿಂದ ಗರ್ವಿತನಾಗಿದ್ದಾನೆ. ಅಮ್ಮ ಏನಪ್ಪ, ಲೋಕ ಹಿತ ಕಾರಕವಾದಂತಹ ಕಾರ್ಯವನ್ನು ಮಾಡುವಂತಹ ನಮಗೆ ಅವನ ಪಾತೆ ಸಹಿಸುವುದಕ್ಕೆ ಸಾಧ್ಯವಿಲ್ಲದಾಗಿ ಹೋಗಿದೆ. ಆದ ಕಾರಣ ಭೂಮಿಯನ್ನು ಧರ್ಮದ ಸ್ಥಿತಿಯಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡಿ ಸಜ್ಜನರಿಗೆ ಹಾಗೆ ಮಾನಿನಿಯರಿಗೆ ಋಷಿ ಮುನಿಗಳಿಗೆ ಬದುಕುವುದಕ್ಕೆ ಇದು ಅನುವು ಮಾಡಿಕೊಡಬೇಕು. ದುಷ್ಟ ಶುಂಭ ನಿಶುಂಭರ ಮಧ್ಯೆಯನ್ನು ಮಾಡಿಕೊಡಬೇಕು.
ನಮಗೆ ಅಪ್ಪಣೆ ಕೊಡಿಸಿದ್ದಾನೆ. ದೇವತೆಗಳನ್ನು ಕಣ್ಣಲ್ಲಿ ಚಿತ್ರಹಿಂಸೆಗೊಳಪಡಿಸಿದ್ದ. ನಾವೆಲ್ಲಿರಬೇಕು ತಾಯಿ? ನಾವು ಎಲ್ಲಿ ನೆಲೆಯಾಗಬೇಕು? ಅಪ್ಪಣೆ ಕೊಡಿಸಿ. ಆ ಬಗ್ಗೆ ಆಲೋಚನೆ ಮಾಡುವಂತಹ ಅಗತ್ಯವೇ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ಈ ರುಜಿನಗಿರಿಯಲ್ಲಿ ಇಟ್ಟುಕೊಳ್ಳಿ. ದೇವಿ ಮಹಾತ್ಮ ಲೀಲೆಯೆಂಬುದನ್ನು ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಹೋಗಿ ಮಕ್ಕಳಿಗೆ ಶುಭವಾಗಲಿ. ಜಯ 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 ಜಯ.